ಶ್ರೀ ಯಲ್ಲಮ್ಮ ದೇವಿ, ನೋಡಮ್ಮ, ಆ ನಿನ್ನ ಆಶೀರ್ವಾದದಿಂದ ಇಂದಿನಿಂದ ನಮ್ಮ ಬಾಳು ಸುಗಮವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲಮ್ಮ, ಯಾವ ಸಂದೇಹವೂ ಕೂಡ ಇಲ್ಲ. ನನ್ನ ತಮ್ಮ ಮಿಲಿಟರಿಗೆ ಸೇರಿ ಭಾರತ ಮಾತೆಯ ಸೇವೆ ಮಾಡಲು ಹೊರಟಿದ್ದಾನೆ. ನೋಡಮ್ಮ, ಅವನನ್ನು ಸದಾ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವ ಭಾರ ನಿನ್ನಲ್ಲೇ ಸೇರಿದೆಮ್ಮ, ನಿನ್ನಲ್ಲೇ ಸೇರಿದೆ. ಜಗದೀಶ್ ಅಣ್ಣ, ಓಹೋ ಬಾ ಪ್ರಕಾಶ್, ಇಷ್ಟೊಂದು ಆತುರದಿಂದ ಹೊರಟಿರುವಲ್ಲ, ಏನು ವಿಷಯ? ಏನಿಲ್ಲಪ್ಪ, ಸೈನ್ಯ ಭಾರತಿಗೆ ಅರ್ಜಿ ಹಾಕಿದೆ, ಅದರ ಆರ್ಡರ್ ಕೂಡ ಬಂದಿದೆ. ಆದರೆ ಅಲ್ಲಿವರೆಗೆ ಹೋಗಲು ನನ್ನಲ್ಲಿ ಬಿಡಿಕಾಸು ಇಲ್ಲ ಅಣ್ಣ. ಏನು, ಸೈನ್ಯ ಭರ್ತಿಯನ್ನು ಪಡೆದ ನಿನಗೆ ಅಲ್ಲಿವರೆಗೆ ಹೋಗಲು ಬಿಡಿಕಾಸು ಕೂಡ ಇಲ್ಲವಂತ ಹೇಳ್ತಾ ಇದ್ದಾನೆ? ಅದಕ್ಕೆ ನೀನು ಹೆದರುವಂಥ ಅವಶ್ಯಕತೆ ಇಲ್ಲ ಸಹೋದರ, ಅದಕ್ಕೆ ನಾನು ಸಹಾಯ ಮಾಡ್ತೇನೆ, ಆಯ್ತಾ? ಬೇಡ ಅಣ್ಣ, ಬೇಡ. ನಾನು ನೌಕರಿಗೆ ಹೋದರೆ ನನ್ನ ತಂದೆ ತಾಯಿಗಳನ್ನು ನೋಡಿಕೊಳ್ಳೋರು ಯಾರು? ಅದು ಅಲ್ಲದೆ ಕಣ್ಣು ಕಾಣದ ನನ್ನ ತಂದೆ ತಾಯಿಯರ ಸೇವೆ ಮಾಡುವುದನ್ನು ಬಿಟ್ಟು ದೇಶ ಸೇವೆ ಮಾಡುವುದರಲ್ಲಿ ಏನಿದೆ ಅಣ್ಣ, ಅದರಲ್ಲಿ ಅರ್ಥ? ಪ್ರಕಾಶ್, ಭಾರತ ಮಾತೆಯ ಸೇವೆ ನಾವು ಮಾಡದಿದ್ರೆ ಮತ್ಯಾರು ಮಾಡುತ್ತಾರೆ? ನೋಡು, ನಮ್ಮ ಭಾರತ ದೇಶದ ರಾಜಕಾರಣಿಗಳು ಮಾರುತ್ತ ಭಾಷಣ ಬಿಗುತ್ತಾರೆ. ದೇಶವನ್ನು ಹಾಗೆ ರಕ್ಷಿಸ್ತೀವಿ, ಹೀಗೆ ರಕ್ಷಿಸ್ತೀವಿ ಅಂತ ಘಂಟಾ ಘೋಷವಾಗಿ ನುಡಿಯುತ್ತಾರೆ. ಯಾವೊಬ್ಬ ಶ್ರೀಮಂತರು ತಮ್ಮ ತಮ್ಮ ಮಕ್ಕಳನ್ನು ದೇಶ ಸೇವೆ ಮಾಡುವುದಕ್ಕಾಗಿ ಮಿಲಿಟರಿಗೆ ಕಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ರಾಜಕಾರಣಿಗಳು ತಮ್ಮ ತಮ್ಮ ಮಕ್ಕಳು ತಮ್ಮ ಹಾಗೆ ರಾಜಕಾರಣಿಗಳಾಗಬೇಕು, ಕೋಟ್ಯಾಂತರ ರೂಪಾಯಿ ದೇಶದ ಹಣವನ್ನು ಕೊಳ್ಳೆ ಹೊಡಿಬೇಕೆಂಬುದೇ ಪ್ರತಿಯೊಬ್ಬ ರಾಜಕಾರಣಿಯ ಆಸೆಗಳ ಆಸೆ. ಆದರೆ ದೇಶವನ್ನು ಕಾಯುವವರು ತುತ್ತು ಕೂಳಿಗೂ ಗತಿಯಿಲ್ಲದ ಬಡತನದ ಭವಣೆಯಲ್ಲಿ ಬೆಂದು ಬಳಲುತ್ತಿರುವ ನಿಮ್ಮಂಥ ಸಾವಿರಾರು ಸೈನಿಕರು ಇವತ್ತು ಮಿಲಿಟರಿಯಲ್ಲಿದ್ದಾರೆ ಕಣೋ, ಮಿಲಿಟರಿಯಲ್ಲಿದ್ದಾರೆ. ನಿನ್ನ ರೋಷದ ಮಾತುಗಳನ್ನು ಕೇಳಿ ಹೇಡಿಯಾಗಿರುವ ನನ್ನ ಹೃದಯ ಸಿಡಿದೆದ್ದು ಜಾಲಿಯಾಗುತ್ತಿದೆ. ನನ್ನ ತಂದೆ ತಾಯಿಗಳನ್ನು ಕಾಪಾಡುವ ಭಾರ ನಿನ್ನದು ಅಣ್ಣ, ನಿನ್ನದು. ನೋಡು ಪ್ರಕಾಶ್, ಎಲ್ಲದಕ್ಕೂ ದೇವರಿದ್ದಾನೆ. ನೋಡು, ಈ ನಮ್ಮ ಊರಿನಲ್ಲಿ ಅದೆಷ್ಟೋ ಜನ ಮಿಲಿಟರಿಯಲ್ಲಿ ಸೇರಿಕೊಂಡಿಲ್ವೇ? ಅವರ ತಂದೆ ತಾಯಿಗಳು ತಮ್ಮ ಕಂದಮ್ಮಗಳನ್ನು ಭಾರತ ಮಾತೆಯ ಸೇವೆ ಮಾಡುವುದಕ್ಕಾಗಿ ಕಳಿಸಿಕೊಟ್ಟಿಲ್ಲವೇ? ನೋಡು, ನೀನು ಯಾವುದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನನ್ನ ತಮ್ಮನು ಕೂಡ ಮಿಲಿಟರಿಗೆ ಹೋಗುವನಿದ್ದಾನೆ, ಅವನ ಜೊತೆಯಲ್ಲಿ ನೀನು ಹೋಗುವಂತೆ ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ, ಆಯ್ತಾ? ಅಣ್ಣ, ನೀನು ಮನುಷ್ಯನಲ್ಲಣ್ಣ, ನಿಜವಾಗಿಯೂ ದೇವರಣ್ಣ, ದೇವರು. ನೋಡು ಪ್ರಕಾಶ್, ಸೈನ್ಯದಲ್ಲಿ ಭರ್ತಿ ಪಡೆದ ನೀನು ಭಾರತ ಮಾತೆ ಮೇಲೆ ದಾಳಿ ನಡೆಸುತ್ತಿರುವ ಮತಾಂಧ ಉಗ್ರಗಾಮಿಗಳನ್ನು ಗುಂಡಿಟ್ಟು ಕೊಂದು, ಅಲ್ಲದೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಮೇಲೆ ಕಣ್ಣು ಹಾಕುವ ಭಂಡರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ದೇಶವನ್ನು ಕಾಯ್ಬೇಕೆನ್ನುವುದೇ ನನ್ನ ಆಸೆ ಕಣ, ನನ್ನ ಆಸೆ. ಖಂಡಿತ ನನ್ನ ಆಸೆ ಈಡೇರಿಸ್ತೀಯಲ್ಲ? ಆಯ್ತಣ್ಣ, ಈ ನನ್ನ ಮಾತೃಭೂಮಿಯನ್ನು ನನ್ನ ಪ್ರಾಣ ಕೊಟ್ಟಾದ್ರೂ ಈ ನನ್ನ ಮಾತೃಭೂಮಿಯನ್ನು ರಕ್ಷಿಸುತ್ತೇನೆ. ಆಯ್ತು ಕಣ, ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಗಿದೆ. ನಡಿ ಸಹೋದರ, ಎಲ್ಲರೂ ಸೇರಿ ಊಟ ಮಾಡೋಣ, ಆಮೇಲೆ ಇಬ್ಬರ ಜೊತೆ ಹೋಗೋಣ. ರಾತ್ರಿ ಹೋಗಿದ್ದ